ಸಿ ಇ ಟಿಯಲ್ಲಿ 85%, ಡಿಗ್ರಿಯಲ್ಲಿ 13% ಆ್ಯಂಡ್ ಬಿ ಎಡ್ಡಲ್ಲಿ 2% ಎಲ್ಲವನ್ನು ಟೋಟಲ್ ಮಾಡಿದ್ರೆ 100% ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ದಿನಗಳಿಂದ ತುಂಬ ಜನ ಈ ಹೈಸ್ಕೂಲ್ ಶಿಕ್ಷಕ ಆಕಾಂಕ್ಷಿಗಳು ಅಂತ ಯಾರಿದ್ದಾರೆ ಅವರು ಈ ಹೊಸ ಸಿ ಎನ್ ಡಬ್ಲ್ಯೂ ಯಾವಾಗ ಬರುತ್ತೆ, ಏನಾದರೂ ಮಾರ್ಪಾಡಾಗುತ್ತಾ ಅಂತಕ್ಕಂಥ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಫೈನಲಿ ಈಗ ನಿನ್ನೆ 18ನೇ ತಾರೀಕಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಇದೊಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿದೆ. ಅಧಿಸೂಚನೆ 1 ಅಂತ ಹೇಳ್ತಾರೆ ಇದಕ್ಕೆ ಬಂದಿರುವಂಥದ್ದು. ಯಾವುದೇ ಸ್ಟೇಟ್ ಗೆಜೆಟಲ್ಲಿ ಫಸ್ಟ್ ಬಂದಾಗ ಏನಾಗುತ್ತೆ, 7 ಡೇಸಲ್ಲಿ ಅದನ್ನು ಅಬ್ಜೆಕ್ಷನ್ಗೆ ಬಿಡ್ತಾರೆ. ಅದನ್ನು ಅಂದರೆ ನಾವು ಬಿಟ್ಟಿರ್ತಕ್ಕಂಥ ನಿಯಮಾವಳಿಗಳು ಸರಿ ಇದೆ ಅಂತಂದ್ಬಿಟ್ಟು ಪಬ್ಲಿಕ್ ರೆಸ್ಪಾನ್ಸಲ್ಲಿ ಹೋಗುತ್ತೆ. ಅದು ಅಂದರೆ ಸಾರ್ವಜನಿಕ ವಲಯದಲ್ಲಿ ಇವ್ರು ಬಿಟ್ಟಂಥ ಪ್ರತಿಗೆ ಯಾವುದೇ ರೀತಿಯ ಈ ಪ್ರತಿರೋಧವಾಗಲಿ ಅಥವಾ ಯಾವುದೇ ರೀತಿಯ ವ್ಯತಿರಿಕ್ತವಾದಂಥ ಅಭಿಪ್ರಾಯಗಳಾಗಲಿ ವ್ಯಕ್ತವಾಗದೇ ಇದ್ದರೆ ಇದೇ ಕಾಪಿ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಆಫ್ಟರ್ 7 ಡೇಸ್ ಆದ ನಂತರದಲ್ಲಿ ಇದೇ ಕಾಪಿ ಡಿಸ್ಕ್ಲೋಸ್ ಆಗುತ್ತೆ. ಇದೇ ಕರ್ನಾಟಕ ರಾಜ್ಯ ಪತ್ರದಲ್ಲಿ. ಈಗ ಟೋಟಲ್ ನಂಬರ್ ಆಫ್ ಪೇಜಸ್ಸು 6 ಇದೆ. ಇಲ್ಲಿ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ವೃಂದ ಮತ್ತು ನಿಯಮಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ವೃಂದ ಮತ್ತು ನೇಮಕ ನಿಯಮಗಳ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ HSTR ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಹೊಸ CNDA ರೂಲ್ ಏನು ಬಂದಿರುವಂಥದ್ದು, ಆ CNDA ರೂಲಲ್ಲಿ ಯಾವುದೇ ಎಕ್ಸಾಮನ್ನು ನಡೆಸಿ ಒಂದು ಏನಂತಾರೆ ಅದಕ್ಕೆ ಒಂದು ಆಯ್ಕೆ ಪಟ್ಟಿಯನ್ನು ತಯಾರು ಮಾಡಬೇಕು ಅಂತಂದಾಗ ಯಾವ ರೀತಿಯ ಮಾನದಂಡವನ್ನು ಕನ್ಸಿಡರ್ ಮಾಡಬೇಕು, ಮೆರಿಟನ್ನು ಅವ್ರು ಹೇಳಬೇಕಾದ್ರೆ ಅಂತ ಅದನ್ನು ಹೇಳ್ಬಿಡ್ತೀನಿ ನಾನು. ಅಂದರೆ ಒಂದು 2 ಪೇಜ್ ಇದೆ, ಇಲ್ಲ 6 ಪೇಜ್ ಇದೆ. 2 ಪೇಜಲ್ಲಿ ಮಾತ್ರ HSTR ಬಗ್ಗೆ ಇದೆ. ನಾನು ಮತ್ತೊಂದು ಕಂಟೆಂಟಲ್ಲಿ ನಿಮಗೆ ಫಿಸಿಕಲ್ ಟೀಚರ್ಸ್ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಭಾಳ ಪ್ರಮುಖವಾಗಿ ತುಂಬ ಜನ HSTR ರಿಕ್ರೂಟ್ಮೆಂಟ್ಗೆ PG ಬೇಕಾ ಅಂತ ಕೇಳ್ತಾ ಇದ್ರು. ಖಂಡಿತವಾಗ್ಲೂ ಇಲ್ಲ ಅದು, ಆಯಿತಾ. ಎಲ್ಲಿಯೂ ಕೂಡ ಈ ಹೊಸ CNDA ಏನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಈ PG ಬಗ್ಗೆ ಅವರು ಎಲ್ಲೂ ಯಾವ ಪಾಯಿಂಟನ್ನು ಕೂಡ ಆ್ಯಡಪ್ ಮಾಡಿಲ್ಲ. ವಿಚಾರಕ್ಕೆ ಬರೋಣ ಈಗ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಅಧಿಸೂಚನೆ 1 ಅವೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು. ಕರಡು ನಿಯಮಗಳು, ಶೀರ್ಷಿಕೆ ಮತ್ತು ಪ್ರಾರಂಭ ಅದೆಲ್ಲ ಏನು ಬೇಡ ಅದು. ಡೈರೆಕ್ಟಾಗಿ ನೋಡಿ ಇಲ್ಲಿ ಬರೋಣ. ಇಲ್ಲಿ ಇಯರ್ ವಿಗೋ ನೋಡಿ ಇಲ್ಲಿದೆ ಅಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರು ಶ್ರೇಣಿ 2 ಎಂಬ ಪದಗಳ ಬದಲಿಗೆ ಪ್ರೌಢಶಾಲಾ ಸಹಶಿಕ್ಷಕರು ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. ನೆಕ್ಸ್ಟ್ ಇಲ್ಲಿದೆಯಲ್ಲ, ಆಯ್ಕೆ ಪ್ರಾಧಿಕಾರವು ಒಟ್ಟು ಈ ಕೆಳಕಂಡವುಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿನ ಸಿದ್ಧಪಡಿಸಬೇಕು ಅಂತ. ಒಂದು ಆಯ್ಕೆ ಪಟ್ಟಿಯನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಇವುಗಳನ್ನು ಅವರು ಆಧಾರವಾಗಿ ಇಟ್ಕೊಳ್ಬೇಕು ಅಂತ. ನೋಡಿ ಇಲ್ಲಿ HSTRಗೆ ಫಸ್ಟು ಬೇಸಿಕ್ ಕ್ವಾಲಿಫಿಕೇಷನ್ ಅವ್ರು ಏನು ಹೇಳಿದರೆ, ದಟ್ ಈಸ್ ಡಿಗ್ರಿ ಪ್ಲಸ್ BEd. ಇಟ್ ಈಸ್ ಇನಫ್ ಕ್ವಾಲಿಫಿಕೇಷನ್ ಫಾರ್ HSTR ರಿಕ್ರೂಟ್ಮೆಂಟ್ ಪ್ರಾಸೆಸ್. ನಿಮ್ಗೆ ಗೊತ್ತಿರಲಿ ಅದು, ಆಯಿತಾ. ಪದವಿ ಮತ್ತು BEd ವಿದ್ಯಾರ್ಹತೆ ಹೊಂದಿದ್ದಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ 85% ಅಂತ ಹೇಳಿದರೆ ಇಲ್ಲಿ. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಇಸ್ ನಥಿಂಗ್ ಬಟ್ CET ಎಕ್ಸಾಮ್ ಅಂತ. ನೆಕ್ಸ್ಟು BA BSc ಮತ್ತು ಇನ್ನಿತರೆ ಪದವಿಯಲ್ಲಿ ಪಡೆದಂಥ ಅಂಕಗಳ 13% ಅಂದರೆ ಡಿಗ್ರಿ ಬ್ಯಾಕಪ್ ಸ್ಕೋರ್ ಅಂತ ಅಂದ್ಕೊಂಡಿದ್ದಾರೆ, 13%. ನೋಡಿ ಇಲ್ಲಿ ಒಂದು ಕನ್ಫ್ಯೂಷನ್ ಆಗಿಬಿಡಿದೆ. ಇಲ್ಲಿ ಏನು ಒಂದು ಸೆಂಟೆನ್ಸ್ ಹ್ಯಾಡಪ್ ಮಾಡಿದ್ದಾರೆ ಇಲ್ಲಿ, BA ಮತ್ತು BSc ಓಕೆ. ಈಗ BA ಮಾಡ್ತಕ್ಕಂಥವ್ರು ಯೂಶ್ವಲಿ ಅವ್ರಿಗೆ ರಿಲೇಟೆಡ್ ಸಬ್ಜೆಕ್ಟಿಗೆ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. BSc ಅವರು ಸೈನ್ಸ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಬಂತು ಇನ್ನಿತರೆ ಪದವಿ ಅಂತಿದೆಯಲ್ಲ, ಇನ್ನಿತರೆ ಪದವಿ ಅಂತಂದರೆ ತುಂಬ ಜನ ಏನ್ಕೋತಾರೆ ಇಲ್ಲಿ, BCom BBM ಇದೆಲ್ಲ ಆಗ್ಬೋದಲ್ವ ಸರ್ ಅಂತ ಕೇಳ್ಕೊತಾರೆ ತುಂಬ ಜನ. ಇರ್ಬೋದು ಮೇ ಬಿ ಅದು. ಆದರೆ ಸ್ಪೆಸಿಫಿಕ್ಕಾಗಿ ಇನ್ನಿತರೆ ಪದವಿ ಅಂತ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇಂಥದ್ದೇ ಪದವಿ ಅಂತ ಅಂದ್ಬಿಟ್ಟು. ಈಗ ಇನ್ನಿತರೆ ಪದವಿ ಅಂದರೆ ನಾವು ಯಾವ ಡಿಗ್ರಿ ಅಂತ ಅಂದ್ಕೊಳ್ಬೇಕು ಅಂತಕ್ಕಂಥದ್ದು ತುಂಬ ಜನರಿಗೆ ಇರ್ತಕ್ಕಂಥ ಒಂದು ಕನ್ಫ್ಯೂಷನ್ ಇದು. ಅದನ್ನು ಇಲಾಖೆನೇ ನೋಡೋಣ. ಈಗ 7 ಡೇಸ್ ಆದ ನಂತರದಲ್ಲಿ ಏನಾದರೂ ಈ ಮೊದಲನೇ ಪಾಯಿಂಟ್ ಒಳಗಡೆ ಒಂದು ಸೆಂಟೆನ್ಸ್ ಏನು ಮಾಡಿದ್ರೆ ಇಲ್ಲಿ ಅದಕ್ಕೆ ಒಂದು ಸೆಂಟೆನ್ಸನ್ನು ಆ್ಯಡಪ್ ಮಾಡಿಬಿಟ್ಟು ಅದನ್ನು ರಿವೈಸ್ ಮಾಡಿದ್ವಿ ಅಂತ ಹೇಳ್ತಾರೋ, ಅವರೇ ಹೇಳ್ತಾರೋ ಇನ್ನಿತರೆ ಪದವಿ ಅಂದರೆ ಯಾವ್ಯಾವ ಡಿಗ್ರಿ ಬರುತ್ತೆ ಅಂತ ಅವ್ರ ಮುಖಾಂತರನೇ ಗೊತ್ತಾಗುತ್ತೋ ಅಂತ ಇಲ್ಲಿ ಕಾದು ನೋಡಬೇಕು. ಅದು ಸ್ಪಷ್ಟತೆ ಇಲ್ಲ ಅಲ್ಲಿ, ಆಯಿತಾ. ಡಿಗ್ರಿ ಬ್ಯಾಕಪ್ ಸ್ಕೋರು ನೀವೆಷ್ಟೇ ಸ್ಕೋರ್ ಮಾಡೋದು ತಗೊಳ್ಳೋದು ಎಷ್ಟು, ಜಸ್ಟ್ ಅದರಲ್ಲಿ 13%. ಇನ್ನು BEd ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ 2% ಅಂತ ಹೇಳಿದ್ದಾರೆ. ನೋಡಿ 2% ಇಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ, ಈ BEd ರಿಸಲ್ಟ್ಗಳು, ಮಾರ್ಕ್ಸ್ ಕಾರ್ಡ್ಸು ಇವೆಲ್ಲ ಬೋಗಸ್ಸು. ಎಲ್ಲಿ ಹೇಗೆ ಬೇಕಾದ್ರೂ ಮಾಲ್ ಪ್ರಾಕ್ಟೀಸು ನಡೀತಾ ಇರ್ತಿದೆ. ಆ ಕೋಟ ಈ ಕೋಟ ಅಂತ ಅಂದ್ಕೊಂಡು, ಆಯಿತಾ. ಹಾಗಾಗಿ ಕರೆಕ್ಟಾಗಿ ಮಾಡಿದ್ರೆ BEdಲ್ಲಿ ಕೇವಲ 2% ಮಾತ್ರ ಇಲ್ಲಿ ತಗೊಂಡಿದ್ದಾರೆ. ಇನ್ ಕೇಸ್ ಏನಾದರೂ PG ಇಲ್ಲಿ ಕಂಪಲ್ಸರಿ ಅಂತ ಹೇಳಿದ್ದೇ ಆಗಿದ್ರೆ ಏನಾಗ್ತಿತ್ತು, ಇಲ್ಲಿ ಆ PGಯನ್ನೇ ಆ್ಯಡಪ್ ಮಾಡಿಬಿಟ್ಟಿದ್ರು ಇಲ್ಲಿ. ಬಟ್ ಯಾವುದೇ ರೀತಿಯ PG ಬಗ್ಗೆ ಇಲ್ಲಿ ಅವರು ಯಾವುದೇ ಪಾಯಿಂಟನ್ನು ಮೆನ್ಷನ್ ಮಾಡಿಲ್ಲ, ಆಯಿತಾ. ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾನು. CET ಎಕ್ಸಾಮ್ 85% ಅಂದರೆ ನೀವೇನು ಪಡ್ಕೋತಿರೋದ್ರಲ್ಲಿ ಒಟ್ಟು ಅಂಕಗಳ ಮೇಲೆ. ನೆಕ್ಸ್ಟು BA ಮತ್ತು BScಯಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರೋ ಅದರಲ್ಲಿ 13% ಮಾತ್ರ. ಇನ್ನು BEdಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರೋ ಒಟ್ಟು ಅಂಕಗಳು, ಆ ಒಟ್ಟು ಅಂಕಗಳಲ್ಲಿ ಕೇವಲ 2% ಮಾತ್ರ ಇಲ್ಲಿ ತಗೊಳ್ಳುವಂಥದ್ದು. ಇಷ್ಟೇ ಮೇನಾಗಿ ಬೇಕಾಗಿರುವಂಥದ್ದು. ಈ ಒಂದು CNDA ಸಾಕಷ್ಟು ಜನ ಇಲ್ಲಿ ಫೋಕಸ್ ಮಾಡೋರು. ಇನ್ನು ಮುಂಚೆ ಬಂದಂಥ GPT CNDA ಕೂಡ ಅದೇ ಇತ್ತು. ಮೇಯ್ನ್ ಏನಿತ್ತು ಅಲ್ಲಿ CET ಎಕ್ಸಾಮ್ಗೆ ಫೋಕಸ್ ಮಾಡಿದ್ದಾರೆ. ಹಾಗಾಗಿ ಯಾರು ತುಂಬ ಕಷ್ಟಪಟ್ಟು ಸಿನ್ಸಿಯರಾಗಿ ಒಂದು ಒಳ್ಳೆ ಟೈಮ್ ಟೇಬಲ್ ಅಲರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಓದ್ತಾರೋ ಅವ್ರಿಗಂತೂ ಜಾಬ್ ತೊಗೊಳ್ಳೋಕ್ಕೆ ಅವಕಾಶ ಇರ್ತಿದೆ, ಆಯಿತಾ. CETನೇ ಮೇಯ್ನ್ ಫೋಕಸಲ್ಲಿ. ಇನ್ನು ಡಿಗ್ರಿ ಬ್ಯಾಕಪ್ ಸ್ಕೋರ್ ಮತ್ತು BEd
ಈ ಸ್ಕೋರ್ ಎಲ್ಲ ಐ ಥಿಂಕ್ ಅದೇನೂ ಅಲ್ಲ, ಅದು 13-15% ಮಾತ್ರ ಇದೆ. ಇನ್ನು 85% ಅರ್ಥ ಮಾಡ್ಕೊಳ್ಳಿ. 100%ಗೆ ಹೈಯೆಸ್ಟ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಿರುವಂಥದ್ದು CET ಮೇಲೆ ಇಲ್ಲಿ ಫೋಕಸ್ ಮಾಡುವಂಥದ್ದು, ಆಯಿತಾ. ಅದು ತುಂಬ ಜನ ಐ ಥಿಂಕ್ ಅದು ಒಳ್ಳೆಯ ನಿರ್ಧಾರ ಇದು. ನೋಡೋಣ ಈಗ ಅದು ಸಾರ್ವಜನಿಕ ವಲಯದಲ್ಲಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಫೈಲ್ ಆಗಲಿಲ್ಲ ಅಂತಂದರೆ ಸೊ ಇದೇ C&R ಕಾಪಿ ಏನಾಗುತ್ತೆ ಕಂಟಿನ್ಯೂ ಆಗುತ್ತೆ, ಇಲ್ಲಿ ಏನೂ ಚೇಂಜಸ್ ಆಗಲ್ಲ, ಆಯಿತಾ. ಆಮೇಲೆ ಇಲ್ಲಿ ಕೆಲವೊಂದು ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೂ ಹೇಳಿದ್ದಾರೆ. ಅದನ್ನು ನಾನು ನಿಮ್ಗೆ ನೀಟಾಗಿ ಹೇಳ್ತೀನಿ. ಅದನ್ನು ಸಪ್ರೇಟಾಗಿ ಒಂದು ಇಮ್ಯಾಜ್ ಕ್ರಿಯೇಟ್ ಮಾಡಿ ಎಷ್ಟೆಷ್ಟು ಪರ್ಸೆಂಟು ಏನು ಕತೆ ವಿದ್ಯಾರ್ಹತೆ ಅವೆಲ್ಲ ಇನ್ನೊಂದು ಸಲ ಹೇಳ್ತೀನಿ ನಾನು. ಅದನ್ನು ಇನ್ನೊಂದು ಸಲ ರೆಫರ್ ಮಾಡಬೇಕಾಗತ್ತೆ. ಸೊ ಫೈನಲಿ ಇದು ಮೇನ್ ಇದೆ 85%, 13%, 2%. ಇದು HSTR ರಿಕ್ರೂಟ್ಮೆಂಟಿಗೆ ಬೇಕಾಗಿರ್ತಕ್ಕಂಥ C&R ಈ ಮಾನದಂಡವನ್ನೇ ಅವರು ಈಗ ಈ ಪ್ರಾಧಿಕಾರಿಗಳು ಆಧಾರವಾಗಿ ಇಟ್ಕೊಂಡು ಆಯ್ಕೆ ಪಟ್ಟಿಯನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅದು ಇಲ್ಲಿ ಬೇಕಾಗಿರುವಂಥದ್ದು ನೋಡಿ. ಅದು ಬಿಟ್ಟರೆ ಇಲ್ಲಿ ಇನ್ನು ಫಿಸಿಕಲ್ ಟೀಚರ್ಸ್ ಎಲ್ಲವನ್ನೇ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ಫಿಸಿಕಲ್ ಟೀಚರ್ಸ್ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಅವರು CPD ಮಾಡಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅದಕ್ಕೆ ಪೂರಕವಾದಂಥ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಆಯಿತಾ. ಅದಕ್ಕೇನು ಪ್ರತ್ಯೇಕವಾದಂಥ ಯಾವುದೇ ಕ್ವಾಲಿಫಿಕೇಷನ್ಸ್ ಬರಲ್ಲ ಅಲ್ಲಿ, ಆಯಿತಾ. ನೋಡಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಒಂದು ಹೇಳಿದ್ದಾರೆ ಇಲ್ಲಿ ನೋಡಿ ಏನಿದೆ ಅಂತ ಅಂದ್ಬಿಟ್ಟು. ಆಯ್ಕೆ ಪ್ರಾಧಿಕಾರವು ರಾಜ್ಯ ಸರ್ಕಾರ ನಿಗದಿಪಡಿಸಿರತಕ್ಕಂಥ ಕಾರ್ಯವಿಧಾನದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸತಕ್ಕದ್ದು. ಆಯ್ಕೆ ಪ್ರಾಧಿಕಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನು ಅಂದರೆ ಪಠ್ಯಕ್ರಮ, ಸಮಯ, ದಿನಾಂಕ ಮತ್ತು ಸ್ಥಳ ಇತ್ಯಾದಿಗಳನ್ನು ಪ್ರಕಟಣೆಯಲ್ಲಿ ನೀಡತಕ್ಕದ್ದು ಬರುತ್ತೆ. ತುಂಬ ಜನ ಸರ್ ಸಿಲೆಬಸ್ ಇದೆಯಾ ಹಾಗೆ, ಯಾಕೆಂದರೆ ಇದು ಪ್ರೀವಿಯಸ್ ಸಿಲೆಬಸ್ ಮುಡಿದಿದ್ದು 2016-15 ಕಲ್ಫರ್ ಆಗಿತ್ತಲ್ಲ, ಆ ಸಿಲೆಬಸ್ ಇರೋದು. ಏಕೆಂದರೆ ಈಗ C&R ಚೇಂಜ್ ಆದಮೇಲೆ ಇನ್ನು ಯಾವುದೋ ಹಳೆಯ ಸಿಲೆಬಸ್ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಎಲ್ಲೆಲ್ಲ ಬಿಡ್ತಾರೆ, ಮೊದಲು ಅಫಿಷಿಯಲ್ ನೋಟಿಫಿಕೇಷನ್ ಆಗಬೇಕು ಇದಕ್ಕೆ ಈಗ, ಆಯಿತಾ. ಅದಾದ ನಂತರದಲ್ಲಿ ನಿಮಗೆ ಎಲ್ಲ ಹಂತವಾಗಿ ಗೊತ್ತಾಗುತ್ತೆ ಸಿಲೆಬಸ್ಸು. ಫಸ್ಟೇ ಯಾವುದೇ ಕಾರಣಕ್ಕೂ ಸಿಲೆಬಸ್ ಬಿಡಲ್ಲ. ಅಫಿಷಿಯಲ್ ನೋಟಿಫಿಕೇಷನ್ ಆದಮೇಲೆ ಅದು ಪಠ್ಯಕ್ರಮ ನಿಮಗೆಲ್ಲ ಗೊತ್ತಾಗುತ್ತೆ ಹೇಗಿರುತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು, ಆಯಿತಾ. ಇದಿಷ್ಟಿದೆ. ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ನೀಟಾಗಿ ಫಿಸಿಕಲ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ C&R ರೂಲು ಮತ್ತು ಅದರ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ. ಅದೇನಂತೂ ಯಾಕೆಂದರೆ ಇಲ್ಲಿ ಲಾಟ್ ಆಫ್ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಮಾಡೋದ್ರಿಂದ ಕೆಲವರಿಗೆಲ್ಲ ಅದು ಕನ್ಫ್ಯೂಷನ್ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಅಷ್ಟನ್ನು ಸಮರೈಸ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು 5-6 ನಿಮಿಷದಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಅದು ರೆಫರ್ ಮಾಡಿ ಇನ್ನೊಂದು ಸಲ ಮತ್ತೊಂದು ನಿಮಗೆ ಕಂಟೆಂಟಲ್ಲಿ ಅದನ್ನೆಲ್ಲವನ್ನು ಹೇಳ್ತೀನಿ ನಾನು. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈಗ HSTR C&R ಬಗ್ಗೆ ಇದು ಕ್ಲೋಸ್ ಮಾಡಲಿಕ್ಕಿಂತ ಮುಂಚೆ ವಿಡಿಯೋನ. ಸೊ CETಗೆ ಮೈನ್ ಫೋಕಸ್ 85%, ಅದು ಬಿಟ್ಟರೆ ನಿಮ್ಮ ಪದವಿಯಲ್ಲಿ 13%, B.Edಲ್ಲಿ 3%. ಇವೆಲ್ಲವೂ ಏನು ನೀವೇನು ಸ್ಕೋರ್ ಮಾಡ್ತೀರಾ ಆ ಒಟ್ಟು ಅಂಕಗಳಲ್ಲಿ ಪರಿಗಣಿಸ್ತಕ್ಕಂಥ ಪರ್ಸೆಂಟೇಜ್ ಇದು. ಆಮೇಲೆ HSTR ರಿಕ್ರೂಟ್ಮೆಂಟ್ಗೆ ಯಾವುದೇ ರೀತಿಯ PG ಇಲ್ಲಿ ಅಗತ್ಯ ಇಲ್ಲ. ಇಲ್ಲಿ ಎಲ್ಲಿಯೂ ಕೂಡ ಈ C&R ರೂಲಲ್ಲಿ ಆ PG ಬಗ್ಗೆ ಯಾವುದೇ ಪಾಯಿಂಟನ್ನು ಸೇರಿಸಿಲ್ಲ, ಆಯಿತಾ. ಥ್ಯಾಂಕ್ ಯು ಸೊ ಮಚ್.